ಮಂತ್ರ ಅಂದರೆ ಮತ್ತೊಂದಿಲ್ಲ. ಮಂತ್ರ ಅಂದರೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಅಂದ್ರೇ ಮಂತ್ರ ಅನ್ನುವಷ್ಟರ ಮಟ್ಟಿಗೆ ಮಂತ್ರದ ವಿಷಯವಾಗಿ ಗಟ್ಟಿಯಾದ ನೆಲೆಯನ್ನು ಈ ಧರ್ಮಕ್ಕ ಗುರು ಬಸವಣ್ಣನವರು ಒದಗಿಸಿಕೊಟ್ಟರು. ಆ ಮಂತ್ರ ಎಲ್ಲದಕ್ಕೂ ಕೂಡ ಮೂಲ ಸ್ವರೂಪವಾದದ್ದು. ಯಾವ ವೇದಗಳನ್ನು ಧ್ಯಾನ ರೂಪ ಅಂತ ಕರೆದರಲ್ಲ, ಆ ಚತುರ್ವೇದಗಳನ್ನು ಮುಂದಿಟ್ಟು ಹೇಳ್ತಾರೆ. ಆ ವೇದಗಳು ಹುಟ್ಟೋದು ಈ ಮಂತ್ರದಿಂದ. ಈ ಮಂತ್ರ ಇಲ್ಲಂದ್ರೆ ವೇದಗಳಿಗೆ ನೆಲೆ ಇಲ್ಲ. ಈ ಮಂತ್ರ ಇಲ್ಲಂದ್ರೆ ವೇದಗಳಿಗೆ ನೆಲೆ ಇಲ್ಲ. ಯಾವ ಜ್ಞಾನಾಂಗವನ್ನು ಹೊರಗೆ ಹಾಕಬೇಕಾದ್ರೆ, ಅಕ್ಷರಗಳು ಹುಟ್ಟಬೇಕಾದ್ರೆ, ಸ್ವರಗಳು ವ್ಯಂಜನಗಳು ಹುಟ್ಟಬೇಕಾದ್ರೆ ಎಲ್ಲದಕ್ಕೂ ಮೂಲವಾಗಿ ಬೇಕಾದದ್ದೇ ಮಂತ್ರ ಸ್ವರೂಪ. ಮಂತ್ರನೇ ಇಲ್ಲಂದ್ರೆ ಅಕ್ಷರಗಳು ಇಲ್ಲ, ಯಾವ ಜ್ಞಾನವೂ ಇಲ್ಲ. ಆ ಜ್ಞಾನ ವ್ಯಕ್ತಗೊಳ್ತಕ್ಕಂಥ ಮಾರ್ಗವೇ ಮಂತ್ರದ ಮಾರ್ಗ. ಆ ಮಂತ್ರ ಸಿಗಲಿಲ್ಲ ಅಂದರೆ ಏನೂ ಹೊರಗೆ ಬರೋದಿಲ್ಲ, ಯಾವುದೂ ಪ್ರಕಟ ಆಗೋದಿಲ್ಲ. ಆ ಒಂದು ಕಾರಣದಿಂದ ಸಕಲ ವೇದಗಳ ಮಾತೆಯು ಅಂತ ಕರೆದರು. ಸಕಲ ಶಾಸ್ತ್ರಗಳ ಸಾರವಿದು. ಇಲ್ಲೇನು ಶಾಸ್ತ್ರಗಳು ಬೋಧಿಸಲ್ಪಟ್ಟವಲ್ಲ, ಆ ಎಲ್ಲ ಶಾಸ್ತ್ರಗಳ ಪೂರ್ಣ ಸಾರ ರೂಪವಾಗಿರ್ತಕ್ಕಂಥದ್ದು ಒಂದೇ ಒಂದು ಸಾಲು, ಓಂ ನಮಃ ಶಿವಾಯ. ಅದು ಒಂದು ಮಂತ್ರ ನೀನು ಬೋಧೆ ಸರಿಯಾಗಿ ಪಡೆದ್ರೆ ಸಕಲ ಶಾಸ್ತ್ರಗಳ ಸಾರವೇ ಬರೀ ಒಂದು ಸಾಲಿನೊಳಗೈತಿ, ಮಂತ್ರ ರೂಪವಾಗೈತಿ. ಸಕಲ ಆಗಮಗಳ ಅರುಹಿತು. ಯಾವ ಆಗಮಗಳನ್ನು ಇಲ್ಲಿ ಬೋಧಿಸ್ಯಾರಲ್ಲ, ಆ ಎಲ್ಲ ಆಗಮಗಳ ಮೂಲ ಅರುವು ಯಾವುದು ಅಂದರೆ ಈ ಮಂತ್ರವೇ ಆಗೈತಿ. ಮತ್ತು ಇಷ್ಟೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಮೂಲ ಮಂತ್ರ ಬಹಳಾಕ್ಷಣ ಮಂತ್ರ. ಅದು ಒಂದೇ ಒಂದು ಮಂತ್ರ, ಅದನ್ನು ಬಿಟ್ಟರೆ ಇನ್ನೊಂದು ಮಂತ್ರ ಇಲ್ಲ. ಆ ಮಂತ್ರವನ್ನು ಎನ್ನಂಗಕ್ಕೆ ಸಂಗಿಸಲಾಗಿ ಗುರು ಉಪದೇಶದ ಮೂಲಕವಾಗಿ ಮಂತ್ರ ಈ ಭಕ್ತನ ಅಂಗಕ್ಕೆ ಸಂಬಂಧಪಡ್ತೈತಿ. ಆ ಮಂತ್ರ ಗುರು ನಮಗೆ ಬೋಧನೆ ಮಾಡೋಕ್ಕಿಂತ ಮೊದಲೇ ಗೊತ್ತಿರಬಹುದು, ನಾವು ಓದಿರಬಹುದು, ತಿಳಿದಿರಬಹುದು. ಆದರೆ ದೀಕ್ಷಾ ಕಾಲದಲ್ಲಿ ಒಂದು ಕ್ರಿಯಾ ದೀಕ್ಷೆ, ಮಂತ್ರ ದೀಕ್ಷೆ, ವೇದಾದೀಕ್ಷೆ ಎನ್ನುವ 3 ಕ್ರಿಯೆಗಳಲ್ಲಿ ಇರ್ತಾರಲ್ಲ. ಮಂತ್ರ ದೀಕ್ಷೆ ಅನ್ನೋ ಸಂದರ್ಭದಲ್ಲಿ ಅದು ಗುರುವಿನ ಉಪದೇಶಾಮೃತದಿಂದಲೇ ಮಂತ್ರವನ್ನು ಶಿಷ್ಯನಾದವನು ಪಡೀಬೇಕು. ನಾವೇ ಮಂತ್ರ ಹೇಳಿದ್ರೆ ಶಕ್ತಿ ಬರೋದಿಲ್ಲ. ಗುರು ಆ ಮಂತ್ರಕ್ಕೆ ಶಕ್ತಿ ತುಂಬಿ ಕೊಡ್ತಾರ. ಆವಾಗ ಆ ಒಂದು ಮಂತ್ರ ನಮ್ಮ ಅಂಗದಲ್ಲಿ ಸಂಗಿಸಲ್ಪಡ್ತೈತೆ. ಹೆಂಗೆ, ಅದು ಯಾವ ರೀತಿ ಅಂತ ಕೇಳಿದ್ರೆ, ಈ ಪೃಥ್ವಿ ಮೇಲೆ ಸಾಕಷ್ಟು ಜಲರಾಶಿ ಐತಿ. ಎಲ್ಲಿ ನೋಡೋದ್ರಲ್ಲಿ ಜಲರಾಶಿ ತುಂಬಿಕೊಂಡೈತಿ. ಎಲ್ಲೆಲ್ಲೈತ್ರಿ? ಹೆಚ್ಚಾಗಿ ಇರೋದು ಸಮುದ್ರ ಸಾಗರಗಳಲ್ಲೈತಿ. ಆ ಸಮುದ್ರ ಸಾಗರಗಳಲ್ಲಿ ಇರ್ತಕ್ಕಂಥ ಜಲ ಬೇಸಿಗೆಯ ಬಿಸಿಲಿನಲ್ಲಿ ಸೂರ್ಯನ ತಾಪಕ್ಕೆ ಆವಿಯ ರೂಪವನ್ನು ತಾಳಿ ತಾನೇ ಮೇಲೆ ಹೋಗ್ತೈತಿ. ಇದೇ ನೀರು ನೀರಾಗಿ ಹೋಗೋದಿಲ್ಲ, ಆವಿಯ ರೂಪವನ್ನು ತಗೊಂಡು ಮೇಲೆ ಹೋಗ್ತೈತಿ. ಅದು ಮೇಲೆ ಹೋಗಿ ಮೋಡದ ರೂಪವನ್ನು ತಾಳ್ತೈತಿ. ಮೋಡದ ರೂಪದೊಳಗಿದ್ದದ್ದು ಬೇರೇನೂ ಅಲ್ಲ, ಇದೇ ನೀರು ಮೋಡವಾಗಿ ಮೇಲೆ ಸಂಚರಿಸ್ತಿರ್ತೈತಿ.